paper, scissors, shoot. Rock, paper, scissors, shoot. Rock, paper, scissors, shoot. Rock, paper, scissors, shoot. Rock, paper, scissors, shoot. Okay, you have it. Okay, ಮಾಡೋಣವಾ ಇದು? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ. ಹೇಗಿದ್ದೀರಾ ಎಲ್ಲರೂ? ಸಮ್ಮರ್ ವೆಕೇಷನ್ ಹೇಗೆ ನಡೀತಾ ಇದೆ ಮಕ್ಕಳೆಲ್ಲರಿಗೂ? ಸೊ ನಾನಿವತ್ತು ಶ್ರೀಜು ಜೊತೆ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಆ್ಯಕ್ಟಿವಿಟಿ ವಿಡಿಯೋ ಅಂತ ಹೇಳ್ಬೋದು. ಆ್ಯಕ್ಟಿವಿಟಿ ಅಂದರೆ ನಿಮಗೆ ಕಿಟ್ಗಳು ಬರುತ್ತೆ, ಅಪ್ಸರಾ, ಡೋಮ್ಸ್ ಇವ್ರದೆಲ್ಲ. ಸೊ ಇವ್ರ ಬರ್ಡೇಗೆ ಒಂದು ಅಪ್ಸರಾ ಕಿಟ್ ಬಂದಿತ್ತು. ಆ ಕಿಟ್ನಲ್ಲಿ ಇದ್ದಂಥ ಒಂದು ಇದು ಬರ್ಡ್ಸ್ ಹೌಸ್, ಅಪ್ಸರಾ ಅವರ ಬರ್ಡ್ಸ್ ಹೌಸು ಒಳಗಡೆ ಅವರು ಅದ್ರ ಪೀಸಸ್ ಎಲ್ಲ ಕೊಟ್ಟಿದ್ದಾರೆ. ನಾವು ಬರ್ಡ್ ಹೌಸ್ನ ಬಿಲ್ಡ್ ಮಾಡಿ ನಾವೆಲ್ಲಾದರೂ ಇಟ್ಟರೆ ಬರ್ಡ್ ಬರ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಶ್ರೀಜು ಜೊತೆ ನಾವಿವತ್ತು ಇದನ್ನ ಓಪನ್ ಮಾಡಿ ಒಂದು ಬರ್ಡ್ ಹೌಸ್ ಮಾಡಿ ಇಲ್ಲಿ ಯಾವುದಾದ್ರೂ ಟ್ರೀ ಹತ್ರ ನೇತಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಚಿನ್ನಿ, ಇವಾಗ ಇದು ಓಪನ್ ಮಾಡೋಣ? ಸರಿ, ಓಕೆ. ಹೆಲ್ಪ್ ಮಾಡ್ತೀಯಾ ನೀನು ನನಗೆ? ಏನೇನು ಕೊಟ್ಟಿದ್ದಾರೆ ನೋಡೋಣ. ಚಿನ್ನಿ, ಫಸ್ಟ್ ದಾರ ಕೊಟ್ಟಿದ್ದಾರೆ ನೋಡು ನೇತು ಹಾಕಲಿಕ್ಕೆ. ಆ್ಯಕ್ಚುಲಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ. ಏನೇನಿದೆ, ಮೇಯ್ನ್ ಹೌಸ್ ಮಾಡಲಿಕ್ಕೆ ಇದು ರಟ್ಟಿನ ಪೀಸ್ ಕೊಟ್ಟಿದ್ದಾರೆ, ಮೇಯ್ನ್ ಹೌಸು, ರೂಫು, ಪ್ಲೇಟ್ ಕೊಟ್ಟಿದ್ದಾರೆ, ಮತ್ತು ಹ್ಯಾಂಗಿಂಗ್ ಥ್ರೆಡ್ಡು. 4 ಥಿಂಗ್ಸ್ ಏನೇನು ಮೆಟೀರಿಯಲ್ಸ್ ಇದೆ ಅಂತ ಇಲ್ಲಿ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಇದು ನೋಡ್ಕೊಂಡು ನಾವು ಮಾಡೋಣವಾ? ಸರಿ, ಇದರಲ್ಲಿ ಇರಲಿ. ಓಕೆ, ಕೊಡು, ಅದೇನಿದೆ ನೋಡೋಣ. ಇದು ರೂಫು, ಮೋಸ್ಟ್ಲಿ ಇದು ಈ ಥರ ರೂಫ್ ಬರುತ್ತೆ. ಇಟ್ಕೋ. ಇದು ಬಂದು ಮೈನ್ ಹೌಸ್. ಇದು ಮೈನ್ ಹೌಸು. ಇದು ಕೆಳಗಡೆ ಪ್ಲೇಟ್ ಟೈಪ್ ಬರುತ್ತೆ ಅನ್ಸುತ್ತೆ ಅಡಿಗಡೆ ಇಡ್ಲಿಕ್ಕೆ. ರೂಫು, ಇದು ದಾರ. ಓಕೆ, ಇದು ಇವಾಗ ಓಪನ್ ಮಾಡೋಣ. ಫಸ್ಟು ವೆಯ್ಟ್ ಚಿನ್ನಿ, ಸ್ಲೋವಾಗಿ ಓಪನ್ ಮಾಡೋಣ. ಫಸ್ಟು ನಾವು ಇದನ್ನೆಲ್ಲ ಓಪನ್ ಮಾಡ್ಕೋಬೇಕು. ಓಕೆ, ಹೀಗೆ ಇಟ್ಕೋ. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ಫಸ್ಟು ನಾವು ಇದಿಷ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಚಿನ್ನಿ. ಇದನ್ನೆಲ್ಲ ಒಂದು ಸೈಡಿಂದ ಫೋಲ್ಡ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆಯಾ ನಿಮಗೆ? ನೋಡಿ, ಇದು ಮೇಲೆ ಬರಬೇಕು. ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಇವಾಗ ಶೇಪ್ ಬರ್ತಾ ಇದೆ ಅಲ್ವಾ? ಈ ಥರ ಲಾಕ್ ಮಾಡಿಬಿಟ್ಟು ಇದು ಮೇಲೆ ಹಾಕಬೇಕು. ಲಾಕ್ ಮಾಡಿ ಇದನ್ನು ಇಲ್ಲಿ ಒಳಗೆ ಹಾಕಲಿಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಇದ್ರೊಳಗೆ ಹಾಕಿಬಿಡ್ಬೇಕು. ಇವಾಗ ಇದನ್ನು ಹಾಕೋಣ ಒಳಗೆ. ಓಕೆ, ಇವಾಗ ಆಯಿತು. ಇಲ್ಲಿ ಬೇಸ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನು ಇದ್ರೊಳಗೆ ಹಾಕಿಬಿಟ್ರೆ ಕರೆಕ್ಟಾಗಿರುತ್ತೆ, ಹಿಂಗೆ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಕರೆಕ್ಟಾಗಿ ಫಿಟ್ ಆಗ್ತಿದೆ. ಓಕೆ, ಸ್ವಲ್ಪ ಓಪನ್ ಇದ್ರೇ ಬರ್ಡ್ ಒಳಗೆ ಬರೋದು. ಸೊ ಇವಾಗ ಇದು ರೂಫ್ನ ಹಾಕಬೇಕು. ಇಲ್ಲಿ ಓಪನ್ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಇದಕ್ಕೆ ಹಾಕಬೇಕನ್ಸುತ್ತೆ. ನೋಡೋಣ. ಇಲ್ಲಿ ದಾರ ಹಾಕಲಿಕ್ಕೇನು ಕೊಟ್ಟಿದ್ದಾರೆ. 4 ದಾರ ಹಾಕ್ಕೊಂಡು ನಾವು ಇದನ್ನ ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. ಇದೆಲ್ಲ ತೆಗಿಬೇಕು ಈ ಥರ. ನೀನು ಅದರಲ್ಲಿ ತೆಗಿ, ನಾನು ಇದರಲ್ಲಿ ತೆಗಿತೀನಿ. ನಿಧಾನಕ್ಕೆ ತೆಗಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಅಲ್ಲ?
ವೆಹಿಕಲ್ ಸೌಂಡ್ ಜಾಸ್ತಿ ಇದೆ ಇಲ್ಲಿ. ಆಗ್ತಾ ಇದೆಯಾ? ನಾಲ್ಕು ದಾರ ಕೊಟ್ಟಿದ್ದಾರೆ ಚಿನಿ. 4 ದಾರ ಬೇಕು ಕೊಟ್ಟಿದ್ದಾರಾ? ನೋಡೋಣ ಬಿಡು. ಸೊ ಇವಾಗ ಇದು ಈ ಥರ ಹಾಕಬೇಕು. ಇಲ್ಲಿ ಹಾಕ್ಬೇಕು ನಾವು ಈ ಥರ ರೂಫ್ ಇದು. ನೀನು ಹೆಲ್ಪ್ ಮಾಡ್ಬೇಕು, ಇಟ್ಕೋಬೇಕು ನನಗೆ. ಆಯ್ತು ಆಯ್ತು ಎಲ್ಲ ಆಯ್ತು. ರೆಡಿ ಆಯ್ತು. ಓಕೆನಾ? ಬರ್ಡ್ಸ್ ಡೋರ್ ಇಲ್ಲಿದೆಯಲ್ಲ ಇಲ್ಲಾಗುತ್ತೆ. ಇಲ್ಲಿ ಫಸ್ಟ್ ಟೈಮ್ ನಾವು ರಾಂಗ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಇದು ಇಲ್ಲೇನು ಡಿಸೈನ್ಸ್ ಇದೆಯಲ್ಲ ಇದೆಲ್ಲ ಹೊರಗೆ ಬರೋ ಥರ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ಮತ್ತೆ ಓಪನ್ ಮಾಡಿ ಹೊಸದಾಗಿ ಮಾಡ್ತಾ ಇದ್ದೀವಿ. ಬಿಚ್ಚಿಟ್ಟಿಯ ದಾರ ಎಲ್ಲ ನೋಡಿ. ಇವಾಗ ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗ್ತಾ ಇದೆ. ಇದು ವೆರಿ ಗುಡ್. ಇದು ಹಾಕ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ನನಗೆ. ಫಸ್ಟ್ ಟೈಮ್ ರಾಂಗ್ ಮಾಡಿದ್ವಿ, ಇವಾಗ ಕರೆಕ್ಟಾಗಿ ಆಯಿತು. ಇಲ್ಲೂ ಅಷ್ಟೇ ನೀಟಾಗಿ ಕೂತಿದೆ. ಇವಾಗ ಒಳಗಡೆ ನಾನು ಈ ಬೇಸ್ ಇದನ್ನು ಹಾಕ್ತಾ ಇದ್ದೀನಿ. ಇಲ್ಲ ಅದು ಕರೆಕ್ಟ್ ಇದೆ. ಆ್ಯಕ್ಚುಲಿ ಇದಕ್ಕೆ ಗಮ್ಮಿನ ನೆಸೆಸಿಟಿ ಇಲ್ಲ. ನಾನು ಫಸ್ಟ್ ರಾಂಗಾಗಿ ಮಾಡಿದ್ದೆ, ಹಾಗಾಗಿ ಇದು ಹಿಂಗೆ ಓಪನ್ ಆಗಿಬಿಡ್ತಾ ಇತ್ತು. ಸೊ ನಾನು ಅದಕ್ಕೆ ಇದು ಗಮ್ ಹಾಕಬೇಕೇನೋ ಅಂದ್ಕೊಂಡೆ. ಬಟ್ ಇವಾಗ ಕರೆಕ್ಟಾಗಿ ಮಾಡಿದ್ಮೇಲೆ ಗಮ್ಮಿನ ನೆಸೆಸಿಟಿ ಇಲ್ಲ, ಈಸಿಯಾಗಿ ಮಾಡೋ ರೀತಿಯೇ ಕೊಟ್ಟಿದ್ದಾರೆ ಎಲ್ಲ. ಇಲ್ಲಿ ನೋಡಿ ಸೈಡು ಅಷ್ಟೇ ಇದು ನೀಟಾಗಿ ಒಳಗಡೆ ಹೋಗುತ್ತೆ. ಆವಾಗಲೇ ಕರೆಕ್ಟಾಗಿ ಹೋಗಿರಲಿಲ್ಲ, ಯಾಕೋ ಮಿಸ್ ಹೊಡಿತಾ ಇದೆ ಅನಿಸ್ತು. ಬಟ್ ಇವಾಗ ಕರೆಕ್ಟಾಗಿ ಮಾಡಿದ್ಮೇಲೆ ನೀಟಾಗಿ ಬಂದಿದೆ. ಇದು ಅಷ್ಟೇ ನೀಟಾಗಿ ಒಳಗಡೆ ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ನೋಡಿ. ಈಗ ಇನ್ನು ರೂಫ್ ಹಾಕಬೇಕು. ಚಿನ್ನಿ ರೂಫ್ ಹಾಕೋಣ? ಹಾಕು. ಹಂಗಲ್ಲ, ಹಿಂಗೆ. ವಾವ್, ಸೂಪರ್ ಆಯ್ತು. ಇವಾಗ ಡೋರ್ ನೆಸೆಸಿಟಿ ಇಲ್ಲ ನೋಡಿ. ಇವಾಗ ನಮ್ಮ ಬರ್ಡ್ ಹೌಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಇನ್ನು ದಾರ ಎಲ್ಲ ಕಟ್ಟಬೇಕು, ಕಟ್ಟೋಣ. ಪೇಂಟ್ ಆ್ಯಕ್ಚುಲಿ ಮಾಡ್ಬೋದು ಚಿನಿ. ಇಲ್ಲೆಲ್ಲ ಡಿಸೈನ್ ಕೊಟ್ಟಿದ್ದಲ್ಲ, ಇದಕ್ಕೆಲ್ಲ ನಾವು ಪೇಂಟ್ ಮಾಡ್ಬೋದು. ಇವಾಗ ಇದಕ್ಕೆ ದಾರ ಹಾಕಬೇಕು. 4 ಹೋಲ್ಸ್ ಕೊಟ್ಟಿದ್ದಾರೆ. ಹಾಕೋಣ ದಾರ. ಮಾಡು, ಹೆಲ್ಪ್ ಮಾಡು. ಇಲ್ಲಿ ಹಾಕು, ಈ ದಾರನ ಹಾಕಿಲ್ಲಿ ಈ ಹೋಲಿಗೆ ಹಾಕು, ನಿಧಾನಕ್ಕೆ ಹಾಕು. ಓಕೆ ಓಕೆ, ಎರಡು ಈಕ್ವಲ್ ಆಗಿರಲಿ. ಓಕೆ, ಆ ಕಡೆನೂ ಹಾಕ್ಕೊಳ್ಳೋಣ. ಅಲ್ಲ, ಈ ಕಡೆ ಹಾಕಬೇಕು. ಇಲ್ಲಿ ಹಾಕು, ಬೆಳ್ಕೋದನ್ನ. ಗುಡ್. ಇಲ್ಲೂ ಅಷ್ಟೇ. ಟೋಟಲಿ 3 ಹೌಸ್ ರೆಡಿ ಆಯಿತು. 3 ಹೌಸ್ ಎಲ್ಲಿದೆ? ಇದು 3 ಹೌಸ್ ಅಲ್ಲ, ಬರ್ಡ್ ಹೌಸ್. ಬರ್ಡ್ ಮರ್ತೋಗ್ಬಿಟ್ಯಾ? ಓಕೆ, ಈಗ ರೆಡಿ ಆಗಿದೆ ನೋಡು. ವಾಹ್, ನಮ್ಮ ಬರ್ಡ್ ಹೌಸ್ ರೆಡಿ ಆಗಿದೆ. ಇಟ್ಕೋ. ಇದಕ್ಕೆ ಮೇಲ್ಗಡೆ ಸಪೋರ್ಟ್ ಆಗಿ ಇನ್ನು ದಾರ ಕಟ್ಬಿಟ್ಟು ನಾವು ಟ್ರೀಗೆ ನೇತಾಕಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ಇವರು ಇಷ್ಟೇ ದಾರ ಕೊಟ್ಟಿರೋದು. ಹಾಗಾಗಿ ನಾವು ಸ್ವಲ್ಪ ಮರಕ್ಕೆ ಕಟ್ಟಬೇಕಾದ್ರೆ ಎಕ್ಸ್ಟ್ರಾ ದಾರ ನಾವು ಆ್ಯಡ್ ಮಾಡ್ಕೋಬೇಕು. ಚಿನ್ನಿ, ಇದಕ್ಕೆ ಎಕ್ಸ್ಟ್ರಾ ದಾರ ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡೋಣ. ಅಲ್ಲ, ಒಂದು ಐಡಿಯಾ ಮಾಡೋಣ. ಫಸ್ಟ್ ಜಾಗ ಹುಡ್ಕೊಂಡ್ಬಿಡೋಣ ಎಲ್ಲಿ ಹಾಕೋದು ಅಂತ. ಆಮೇಲೆ ನಾವು ಎಷ್ಟು ದಾರ ಬೇಕು ನೋಟ್ ಮಾಡಿಟ್ಟು ಕಟ್ ಮಾಡ್ಕೊಂಡು ಇದಕ್ಕೆ ಕಟ್ಟೋಣ. ಓಕೆನಾ? ಹ್ಞೂ, ಸರಿ. ಎಲ್ಲಿ ಕಟ್ಟೋಣ ಬಾ ನೋಡೋಣ ಇವಾಗ. ಯಾವ ದಾರ?
ಬಟ್ಟೆ ಒಣಸೋ ದಾರಕ್ಕ ಹ್ಮ್ ಅದಕ್ಕಿಂತ ಯಾವ್ದಾದ್ರು ಟ್ರೀಗೆ ಕಟ್ಬಿಡೋಣ. ಈ ಟ್ರೀ ಕಟ್ಬಿಡೋಣ ಚಿನ್ನಿ, ಕರೆಕ್ಟಾಗಿದೆ, ಚಿಕ್ಕದಾಗಿದೆ, ಅಲ್ಲಿ ಕಟ್ಟೋಣ. ಓಕೆ ಬಾ, ಹಾಗಾದ್ರೆ ಇವಾಗ ದಾರ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ತೊಗೊಂಬರೋಣ ಬಾ. ನಾವಿವಾಗ ಒಂದು ಐಡಿಯಾ ಮಾಡೋಣ. ಸುಮ್ಮನೆ ಇದನ್ನ ಹಾಗೆ ಇಟ್ಟರೆ ಯಾವ್ದು ಬರ್ಡ್ಸ್ ಬರಲಿಕ್ಕಿಲ್ಲ ಮೋಸ್ಟ್ಲಿ. ಅದಕ್ಕೆ ನಾವು ಒಂದು ಐಡಿಯಾ ಮಾಡೋಣ. ಒಂದು ಸ್ವಲ್ಪ ಹುಲ್ಲೆಲ್ಲ ತಂದು ಹಾಕೋಣ, ಇದ್ರೊಳಗೆ ಸ್ವಲ್ಪ ಮೇಲೆಲ್ಲ ಹುಲ್ಲು ಹಾಕೋಣ, ಚೆನ್ನಾಗಿರುತ್ತೆ. ಸರಿ ಓಕೆ ಬಾ. ತಗೋ, ಇದ್ರ ಒಳಗೆ ಸ್ವಲ್ಪ ಹಾಕು, ನೀಟಾಗಿ ಹಾಕು ಒಳಗೆ. ಹಾಕ್ದಾ? ಇನ್ನೂ ಒಂದು ಸ್ವಲ್ಪ ಹಾಕೋಣ, ಸರಿ ನಾನು ಹಾಕ್ತೀನಿ. ನನಗೂ ಹಾಕು. ಅಲ್ಲ, ಇನ್ನು ಮೇಲೆಲ್ಲ ಹಾಕಬೇಕು, ನೀನು ಮೇಲೆಲ್ಲ ಹಾಕಬೇಕು. ಮೇಲೆ ಹೆಂಗ್ ಹಾಕಕ್ಕಾಗುತ್ತೆ? ನಾನು ಹೇಳ್ತೀನಿ ಇರು. ಒಳಗೆ ಸಾಕು ಅನಿಸುತ್ತೆ. ಒಳಗೆ ಇಷ್ಟ ಹಾಕೋದು, ಮೇಲೆ ಹಾಕ್ತಿದೆ. ಓಕೆನಾ? ಇದ್ರ ಮೇಲೆ ಸ್ವಲ್ಪ ಹುಲ್ಲು ಹಾಕ್ಬಿಡ ನನಗೆ. ಚೆನ್ನಾಗಿದೆ ಅಲ್ವಾ ಇವಾಗ? ಸಕ್ಕತ್ತಾಗಿದೆ. ಇಷ್ಟ ಆಯ್ತಾ ನಿಮಗೆ? ಓಕೆ, ಆದರೆ ಬರ್ಡ್ ಬರುತ್ತಾ ಗೊತ್ತಿಲ್ಲ, ನೋಡೋಣ. ಓಕೆ, ವೆಯ್ಟ್ ಮಾಡಿ ನೋಡೋಣ. ಓಕೆನಾ? ಈ ಸೈಡಲ್ಲಿ ವಿಂಡೋ ಥರ ಇದೆ, ಇದನ್ನು ಓಪನ್ ಮಾಡಿಡೋಣ. ನೋಡಿ, ಈ ಥರ ಎರಡು ಸೈಡು ಓಪನ್ ಮಾಡೋಣ. ಫೈನಲಿ ನಮ್ಮ ಬರ್ಡ್ ಹೌಸ್ ರೆಡಿ ಆಯಿತು. ಹೇಗೋ ನಮಗೆ ಗೊತ್ತಿರೋ ಥರ ಮಾಡಿ ಇಟ್ಟಿದ್ದೀವಿ, ಹುಲ್ಲೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಇಟ್ಟಿದ್ದೀವಿ. ಬಟ್ ಬರ್ಡ್ಸ್ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ತುಂಬ ಬರ್ಡ್ಸ್ ಓಡಾಡ್ತಾ ಇರುತ್ತೆ, ಸೊ ಹಾಗಾಗಿ ಬರ್ಬೋದೇನೋ ಅಂತ ಇಟ್ಟಿದ್ದೀವಿ. ಸೊ ಬಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇವತ್ತು ಬರ್ಡ್ ಹೌಸ್ ಮಾಡೋ ಕೆಲಸ ಅಂತೂ ಮುಗಿದಿದೆ. ನಮ್ಮ ಚಿನ್ನಿಗೂ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಅವಳು 3-4 ದಿನದಿಂದ ವೆಯ್ಟ್ ಮಾಡ್ತಾ ಇದ್ಲು, ಯಾವಾಗ ಮಾಡೋಣ ಅಂತ. ಸೊ ಫೈನಲಿ ಇವತ್ತು ಮಾಡಿದ್ದೀವಿ. ಇವಾಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಸುಮ್ಮನೆ ಏನೋ ಮೊಬೈಲು ಟಿ ವಿ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಈ ಥರದ್ದು ಏನೋ ಒಂದು ಆ್ಯಕ್ಟಿವಿಟೀಸ್ ಮಕ್ಕಳ ಹತ್ರ ಮಾಡಿಸ್ತಾ ಇದ್ದರೆ ಅವರಿಗೂ ಸಹ ಖುಷಿಯಾಗುತ್ತೆ ಅಂದ್ಕೊಳ್ತೀನಿ. ಅದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಸೊ ನೀವು ಕೂಡ ಯಾರಾದರೂ ಇಷ್ಟ ಆಗಿದ್ದರೆ ನಿಮ್ಮ ಮಕ್ಕಳಿಗೆ, ಇದು ಅಪ್ಸರಾದಲ್ಲಿ ಸಿಗುತ್ತೆ ಕಿಟ್ಟು, ಈ ಥರ ತಂದು ಮಾಡಿ ಟ್ರೈ ಮಾಡಿ. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಈ ಬರ್ಡ್ ಹೌಸ್ ನೋಡ್ತಾ ಇದ್ದರೆ. ಸೊ ಓಕೆ, ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಬಾಯ್.